ಯಾರೆಲ್ಲ ಇಂಡಿಯನ್ ಏರ್ಫೋರ್ಸ್ ನೇಮಕಾತಿಗೆ ಕಾಯ್ತಾ ಇದ್ರಿ, ಹಾಗೆ ದೇಶ ಸೇವೆಯನ್ನು ಮಾಡ್ಬೇಕು ಅಂದ್ಕೊಂಡಿದ್ರೆ, ಸೊ ಅವ್ರಿಗೆಲ್ಲ IAF ಅಲ್ಲಿ ಅಗ್ನಿವೀರ್ ವಾಯು ನೇಮಕಾತಿ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಭಾರತೀಯ ವಾಯುಸೇನೆಯ ಅಗ್ನಿಪಥ್ ಯೋಜನೆಯಡಿ 2027 ಹುದ್ದೆಗಳ ಭರ್ತಿಗೆ ಅಧಿಕೃತ ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ. ಸೊ ನಮ್ಮ ಯೂಟ್ಯೂಬಲ್ಲಿ ಎಲ್ಲ PDF ಹಾಕ್ತೀನಿ, ಬೇಕಾದರೆ ನೀವು ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗ್ಬೋದು. ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ಸೊ ಇಲ್ಲಿ ದಿನಾಂಕಗಳು ಯಾವ ಇದೆಯಪ್ಪ ಅಂತಂದರೆ, ಸೊ ಆನ್ಲೈನ್ ಅಪ್ಲಿಕೇಶನ್ ಆರಂಭ 6 ಜುಲೈ 2026, 6 ಜುಲೈ 2026. ಸೊ ನೆಕ್ಸ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6 ಜುಲೈ 2026. ನೆಕ್ಸ್ಟು ಆನ್ಲೈನ್ ಪರೀಕ್ಷೆ ದಿನಾಂಕ 22 ಮತ್ತು 23 ಸೆಪ್ಟೆಂಬರ್. ಸೊ ಅಧಿಕೃತ ವೆಬ್ಸೈಟು IAF recruitment.edcil.co.in. ಓಕೆ. ಸೊ ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ವಯೋಮಿತಿ. ಸೊ ವಯೋಮಿತಿ ಎಷ್ಟಿರಬೇಕಪ್ಪ ಅಂತಂದರೆ, ಜುಲೈ 1, 2005 ಮತ್ತು ಜನವರಿ 1, 2010 ನಡುವೆ ಜನಿಸಿರಬೇಕು. 2 ದಿನಗಳ ಒಳಗಡಂತೆ ಅಂತಂದರೆ ಈ ಡೇಟ್ ಒಳಗಡೆ ನೀವು ಜನಿಸಿರಬೇಕು. ದಾಖಲಾತಿಯ ದಿನದ ಗರಿಷ್ಠ ವಯೋಮಿತಿ 22 ವರ್ಷ ಮೀರಿರಬಾರ್ದು. 22 ಆಗಿರಬಾರ್ದು. ಅವಿವಾಹಿತವಾಗಿರಬೇಕು. ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅವಕಾಶವಿದೆ. 4 ವರ್ಷಗಳ ಸೇವಾವಧಿಯಲ್ಲಿ ಮದುವೆ ಆಗುವಂತಿಲ್ಲ. ಸೊ ಭಾರತೀಯ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವಿದೆ. ಸೊ 4 ವರ್ಷಗಳ ಸೇವಾವಧಿಯಲ್ಲಿ ಮದುವೆ ಆಗೋಕ್ಕೆ ಆಗಲ್ಲ. ಓಕೆ. ನೆಕ್ಸ್ಟು ನೀವು ಮತ್ತು ನನ್ನ ಜಾಬ್ ಸಿಕ್ತು, ಸೊ ನನಗೇನು ಹೆಣ್ಣು ಸಿಗ್ತಾವೆ ಅಂಥೇಳಿ ಮದುವೆ ಆಗಕ್ಕೆ ಹೋದಿರಿ, ಮದುವೆ ಆಗುವಂತಿಲ್ಲ ಅಂಥೇಳಿ ಕಂಡೀಷನ್ ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ವಿಜ್ಞಾನ ಸೈನ್ಸ್ ಸಬ್ಜೆಕ್ಟು 10+2 ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಮತ್ತು ಇಂಗ್ಲೀಷ್ ವಿಷಯದೊಂದಿಗೆ ಒಟ್ಟಾರೆ ಕನಿಷ್ಠ 50 ಅಂಕಗಳು ಮತ್ತು ಇಂಗ್ಲೀಷ್ ವಿಷಯದಲ್ಲಿ ಪ್ರತ್ಯೇಕವಾಗಿ 50% ಅಂಕಗಳನ್ನು ಪಡೆದು ತೇರ್ಗಡೆಯಾಗಿರಬೇಕು. ಓಕೆ. ಅಥವಾ ಇಂಜಿನಿಯರಿಂಗಲ್ಲಿ 3 ವರ್ಷ ಡಿಪ್ಲೊಮಾ ಕೋರ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ಮುಗಿಸಿರಬೇಕು. ಒಟ್ಟಾರೆ 50% ಇಂಗ್ಲೀಷ್ನಲ್ಲಿ ಅಂಕಗಳು ಕಡ್ಡಾಯ. ಓಕೆ. ಸೊ ನಮಗೆ ಇಂಗ್ಲೀಷ್ ಅಂದ್ರೆ ಅಂದಾಗೋದಿಲ್ಲ, ಮತ್ತು ಅದನ್ನ ಕಡ್ಡಾಯ ಮಾಡಿರ್ತಾರೆ. ಸೊ ಇರಲಿ, ಅವನು 49 ಇರೋ ಕನ್ನಡನ ಕಲ್ತೀವತ್ತು, 26 ಇರೋ ಇಂಗ್ಲೀಷ್ ದೊಡ್ಡದನ ಅದು ಅನ್ನಕ್ಕೆ ಈಸಿ, ಕಲಿಯೋದು ಭಾಳ ಕಷ್ಟ ಐತಿ. ಓಕೆ. ಇತರೆ ವಿಷಯಗಳು ಯಾವುದೇ ಸ್ಟ್ರೀಮ್ ಅಥವಾ ವಿಷಯಗಳಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ 10+ ಇಂಟರ್ಮೀಡಿಯೇಟ್ ತೇರ್ಗಡೆಯಾಗಿದ್ದು ಒಟ್ಟಾರೆ ಕನಿಷ್ಠ 50% ಅಂಕಗಳು ಮತ್ತು ಇಂಗ್ಲೀಷ್ನಲ್ಲಿ 50% ಅಂಕಗಳು ಪಡೆದಿರಬೇಕು. ಓಕೆ. ಸೊ ನೆಕ್ಸ್ಟ್ ನೋಡೋಣ, ದೈಹಿಕ ಮತ್ತು ಮಾನದಂಡಗಳನ್ನು ನೋಡೋಣ ಈಗ. ಸೊ ಕನಿಷ್ಠ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 152 ಸೆಂಟಿಮೀಟರ್ ಇರಬೇಕು. ಮತ್ತು ಈಶಾನ್ಯ ರಾಜ್ಯಗಳ ಅಭ್ಯರ್ಥಿಗಳಿಗೆ 147 ಸೆಂಟಿಮೀಟರ್, ಲಕ್ಷದ್ವೀಪದವರಿಗೆ 150 ಸೆಂಟಿಮೀಟರ್ ಸಡಿಲಿಕೆ ಇರುತ್ತದೆ. ಎದೆ ಸುತ್ತಳತೆ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗಬೇಕು. ಓಕೆ. ಕಣ್ಣಿಂದು 6/12 ಇರಬೇಕು. ಕನ್ನಡಕದೊಂದಿಗೆ 6/6 ಇದ್ದರೂ ನಡೆಯುತ್ತೆ. ಪರೀಕ್ಷಾ ವಿಧಾನ ಮತ್ತು ಅಂಕಗಳ ವ್ಯವಸ್ಥೆ. ಪರೀಕ್ಷೆ ಶೈಲಿ ಕಂಪ್ಯೂಟರ್ ಆಧಾರಿತ ಮತ್ತು ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮತ್ತು ಹಿಂದಿಲಿರ್ತೈತಿ, ಕನ್ನಡದಾಗಿರಂಗಿಲ್ಲ. ಸೊ ಇಂಗ್ಲೀಷ ಮತ್ತು ಹಿಂದಿ ಒಳಗಿರ್ತೈತಿ. CBT ಇರ್ತೈತಿ. ಅಂಕಗಳ ವಿವರ: ಪ್ರತಿ ಸರಿ ಉತ್ತರಕ್ಕೆ 1 ಅಂಕ, ಉತ್ತರಿಸದ ಪ್ರಶ್ನೆಗೆ 0 ಅಂಕ. ನೆಗೆಟಿವ್ ಮಾರ್ಕಿಂಗ್: ಪ್ರತಿ ತಪ್ಪು ಉತ್ತರಕ್ಕೆ 0.25 ಕಡೆ ತಗೋತದೆ. ಅಂದ್ರೆ 4 ತಪ್ಪಾದ್ರೆ 1 ಮಾರ್ಕ್ಸ್ ಹೋಗ್ತೈತಿ. ಈಗ ದೈಹಿಕ ಪರೀಕ್ಷೆ ನೋಡೋದಾದರೆ, 1600 ಮೀಟರ್ ಓಟವನ್ನು ಪುರುಷರು 7 ನಿಮಿಷದಲ್ಲಿ ಮತ್ತು ಮಹಿಳೆಯರು 8 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. ನಂತರ ಪುಷಪ್ಸ್, ಸಿಟಪ್ಸ್ ಮತ್ತು ಸ್ಕ್ವಾಟ್ಸ್ ಟೆಸ್ಟ್ಗಳಿರುತ್ತವೆ. ಸೇವಾ ಅವಧಿ ಮತ್ತು ವೇತನ ಪ್ಯಾಕೇಜ್. ಸ್ಯಾಲರಿ ಸೇವಾ ನಿಧಿ ನೋಡೋದಾದರೆ, ಅಗ್ನಿವೀರ್ ಆಯ್ಕೆಯಾದ ಅಭ್ಯರ್ಥಿಗಳು 4 ವರ್ಷಗಳ ಸೇವಾ ಅವಧಿ ಇರುತ್ತದೆ. ಮಾಸಿಕ ವೇತನ 30,000 ದಿಂದ ಪ್ರಾರಂಭವಾಗಿ ವಾರ್ಷಿಕ ಇನ್ಕ್ರಿಮೆಂಟ್ ಇರುತ್ತದೆ. 4 ವರ್ಷಗಳ ನಂತರ ಸುಮಾರು 10.4 ಲಕ್ಷಗಳ ಸೇವಾ ನಿಧಿ ಪ್ಯಾಕೇಜನ್ನು ಬಡ್ಡಿಯೊಂದಿಗೆ ನೀಡಲಾಗುತ್ತದೆ. ಜೊತೆಗೆ
48 ಲಕ್ಷದ ಉಚಿತ ವಿಮಾ ಸೌಲಭ್ಯ ಇರುತ್ತದೆ. ಪ್ರತಿ ಬ್ಯಾಚಿನ ಗರಿಷ್ಠ 25% ಅಭ್ಯರ್ಥಿಗಳನ್ನು ರೆಗ್ಯುಲರ್ ಆಗಿ ವಾಯುಸೇನೆಯಲ್ಲಿ ಮುಂದುವರಿಸಲಾಗುತ್ತದೆ. ಓಕೆ, ಸೊ ಯಾರು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದಾರೆ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಮೊಬೈಲಲ್ಲಿ ಹೇಗೆ ಹಾಕಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಕಾಮೆಂಟಲ್ಲಿ ತಿಳಿಸಿ, ಅವಾಗ ನಾನು ತಿಳಿಸ್ಕೊಡ್ತೀನಿ. ಓಕೆ, ಧನ್ಯವಾದ.